ಬಿಜೆಪಿ ಸರ್ಕಾರಕ್ಕೆ ವಿಜಯಿಗಳಿಗೆ ರಾಜ್ಯ ಬಿಜೆಪಿ ನಾಯಕರಿಗೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರ ಬಂದಾಗಿನಿಂದ ಪ್ರತಿದಿನ ನಾವು ನೋಡ್ತಾ ಇರೋದಂತೆ ಅವರ ಬಿಜೆಪಿ ಸರ್ಕಾರದ ಸಾಧನೆ ಒಂದೇ ಬೆಲೆ ಏರಿಕೆ. ಕಳೆದ 12 ವರ್ಷಗಳಿಂದ ಪ್ರತಿಯೊಂದು ವಿಷಯಗಳನ್ನು ಪ್ರತಿಯೊಂದು ವಸ್ತುಗಳನ್ನು ಜನಸಾಮಾನ್ಯರು ಬಳಕೆ ಮಾಡುವಂತ ಪ್ರತಿಯೊಂದು ವಸ್ತುಗಳನ್ನು ಬೆಲೆ ಏರಿಕೆ ಮಾಡಿ ಶ್ರೀಮಂತರನ್ನ ಇನ್ನೂ ಶ್ರೀಮಂತರನ್ನಾಗಿ ಮಾಡಿ ಬಡವರನ್ನು ಇನ್ನೂ ಬಡವರನ್ನಾಗಿ ಮಾಡ್ತಿರೋ ಏಕೈಕ ಸರ್ಕಾರ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ. ಇವರು ಬಂದಾಗಿನಿಂದ ಏನು ಮಹಿಳೆಯರ ಪರವಾಗಿ ಅಂತ ಮಾತಾಡ್ತಿದ್ದಾರೆ. ಈ ಏನು ಒಂದು ಪೆಟ್ರೋಲ್ ದರ ಏರಿಕೆ ಇರ್ಬೋದು, ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಇರ್ಬೋದು, ಇದೆಲ್ಲ ನೇರ ಒಂದು ಹೊರೆ ಬೀಳೋದು ಒಬ್ಬ ಸಾಮಾನ್ಯ ಮಹಿಳೆಗೆ. ಯಾಕಂತ ಹೇಳಿದ್ರೆ ಒಂದು ಕುಟುಂಬನ ಒಂದು ಮನೆನ ಜವಾಬ್ದಾರಿಯಿಂದ ನಿರ್ವಹಣೆ ಮಾಡೋದು ಒಬ್ಬ ಮಹಿಳೆ. ಈ ಯಾವುದೇ ರೀತಿ ಬೆಲೆ ಏರಿಕೆ ಆದ್ರೂ ಒಬ್ಬ ಮಹಿಳೆ ಮೇಲೆ ಅದರ ಹೊರೆ ಬೀಳೋದು. ಯಾಕಂತ ಹೇಳಿದ್ರೆ ಒಂದು ಕುಟುಂಬದ ಜವಾಬ್ದಾರಿ ಅವ್ರು ಹೊತ್ತಿರ್ತಾರೆ. ಹಾಗಾಗಿ ಈ ಒಂದು ಮಹಿಳಾ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ಜನಸಾಮಾನ್ಯರ ವಿರೋಧಿ ಸರ್ಕಾರ ಇನ್ನು ಹೆಚ್ಚು ದಿನ ಇವರ ಮೋದಿಯವರ ಏನು ಒಂದು ಮೋಡಿ ನಡೆಯೋದಿಲ್ಲ. ಈ ರೀತಿ ಒಂದು ಬೆಲೆ ಏರಿಕೆ ಇನ್ನೂ ಹೆಚ್ಚು ದಿನ ನಡೀತಾ ಇದ್ರೆ ನಮ್ಮ ಒಂದು ಪ್ರತಿಭಟನೆ ಇನ್ನ ಉಗ್ರವಾಗಿ ನಡೆಯುತ್ತೆ, ಇನ್ನ ತೀವ್ರ ರೂಪವಾಗಿ ನಡೆಯುತ್ತೆ. ಹಾಗೇನೆ ನಾನು ನಮ್ಮ ರಾಜ್ಯದ ಬಿಜೆಪಿ ನಾಯಕರುಗಳಲ್ಲಿ ಕೇಳ್ಕೊಡ್ತಾ ಇದ್ದೀನಿ, ಇವರು ನಿಜವಾಗ್ಲೂ ರಾಜ್ಯದ ಜನತೆ ಪರವಾಗಿದ್ರೆ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಜನರ ಕೈಗೆ ದುಡ್ಡು ಕೊಡ್ತಾ ಇದೆ. ಇವರಲ್ಲಿ ನಿಜವಾಗ್ಲೂ ನೈತಿಕತೆ ಅಂತ ಇದ್ರೆ ನಮ್ಮ ಜನರ ಪರವಾಗಿ ಕಿಂಚಿತ್ತಾದ್ರೂ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಇವರು ಒಂದು ಮೊರೆ ಹೋಗ್ಲಿ. ನಮ್ಮ ರಾಜ್ಯ ಸರ್ಕಾರ, ನಮ್ಮ ದೇಶದ ಸರ್ಕಾರ ಜನತೆಯನ್ನು ಬೆಲೆ ಏರಿಕೆ ಒಂದು ಹೊರೆ ಎದುರಿಸ್ತಾ ಇದ್ದಾರೆ, ಅದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹೋರಾಟ ಮಾಡ್ಲಿ ಅಂತ ಕೇಳ್ಕೊಂತ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರೋ ಹೋರಾಟ ನಿಲ್ಲಿಸ್ಬಿಟ್ಟು ನಿಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಿ ಅಂತ ಹೇಳ್ತಾ, ಈ ರೀತಿ ಮುಂದಿನ ದಿನಗಳಲ್ಲಿ ಏನಾದ್ರೂ ಬೆಲೆ ಏರಿಕೆ ಇವ್ರು ಕಡಿಮೆ ಮಾಡಿಲ್ಲ ಅಂತ ಹೇಳಿದ್ರೆ ಇಡೀ ದೇಶಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ. 60 ರೂಪಾಯಿ ಡೀಸೆಲ್ ಮತ್ತೆ 350 ರೂಪಾಯಿ ಗ್ಯಾಸ್ ಇತ್ತು. ಇವತ್ತು ಮೋದಿ ಅವ್ರ ಸರ್ಕಾರ ಬಂದ ಮೇಲೆ ಏನು 1000 ಗಡಿ ದಾಟಿದೆ ಗ್ಯಾಸು. ಅವ್ರು ಹೇಳಿದ ಅಚ್ಚೆ ಇದೆ ಅನ್ಸುತ್ತೆ. ದಯವಿಟ್ಟು ನಾವು